ANM ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಸಮಾಜ ಸೇವಕ TC ವೆಂಕಟೇಶ್ ರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಪ್ರವೇಶ. ಕಳೆದ 2017-18ರಲ್ಲಿ ಸಮಾಜ ಸೇವಕರಾಗಿ ಬೆಂಗಳೂರಿನಿಂದ ಬಂದಿದ್ದ TC ವೆಂಕಟೇಶ್ ರೆಡ್ಡಿ ಹಲವು ಸಮಾಜ ಸೇವೆಗಳ ಕೆಲಸಗಳ ಜೊತೆಗೆ 2018ರಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ವಿವಿಧೆಡೆ ಮಸೀದಿಗಳಿಗೆ ತೆರಳಿ ರಂಜಾನ್ ಉಪವಾಸ ನಿರತರಿಗೆ ಹಣ್ಣು ಹಂಪಲ ನೀಡುವ ಮೂಲಕ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಬೇರೂರಲು ಬಂದವರು ಕೆಲ ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದರು. ನಂತರ ಕಾರಣಾಂತರಗಳಿಂದ ವಾಪಸ್ ತೆರಳಿದ್ದರು. ಇದೀಗ ಮತ್ತೆ ಸಮಾಜ ಸೇವೆ ಮಾಡಲು ಬಂದಿರುವ ಉದ್ಯಮಿ ವೆಂಕಟೇಶ್ ರೆಡ್ಡಿ ತಮ್ಮ 64ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಂತಾಮಣಿ ನಗರದ ಹೊರವಲಯದ ಕಲಪಲ್ಲಿ ಹತ್ರ ಇರುವ ಹಸೇನ್ ಶಾದಿ ಮಹಲ್ನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬಡ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳ ವಿತರಣೆಯನ್ನು ಮಾಡುವುದರ ಜೊತೆಗೆ ಭರ್ಜರಿ ಮಾಂಸದ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮತ್ತೆ ರಾಜಕೀಯ ಪ್ರವೇಶಿಸಲು ಮುಂದಾಗಿದ್ದಾರೆ. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ TC ವೆಂಕಟೇಶ್ ರೆಡ್ಡಿ, ಮುಂಬರುವ ವಿಧಾನಸಭಾ ಚುನಾವಣೆಗೆ ಯಾವುದೇ ಪಕ್ಷದಲ್ಲಿ ನಿಲ್ಲಲ್ಲ, ಸ್ವತಂತ್ರವಾಗಿ ನಿಲ್ಲುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕಳೆದ ಬಾರಿಗಿಂತ ಈ ಬಾರಿ ಪ್ಲಾನ್ ಪಕ್ಕಾ ಇದೆ. ಚಿಂತಾಮಣಿಗೆ ನಾನು ಬಂದು ಇಲ್ಲಿಗೆ ಬಂದಿರೋದು ಬರೀ ಟ್ರಯಲ್ ಅಷ್ಟೇ. ಜನರಿಗಾಗಿ ಬರೀ ಒಳ್ಳೆಯ ಕೆಲಸ ಮಾಡುವ ನಿಟ್ಟಿನಲ್ಲಿ ನನ್ನ ರಾಜಕೀಯ ನಡೆ, ಮುಂದಿನ ನಡೆ ನೀವೇ ನೋಡಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೋನಪಲ್ಲಿ ಕೋದಣ್ಣ, ಅಸ್ಲಂ ಪಾಷಾ, ಶಿವಣ್ಣ, ಮಿಲ್ಟ್ರಿ ಲೋಕೇಶ್, ರಮೇಶ್, ಆದ್ಗೇರಿ ತಿಮ್ಮಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯಾರು ಬಾಸ್ ಆಗಿರ್ಲಿ ಅಂತ ಅದಕ್ಕೆ ಅದನ್ನೇ ಊಟ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫಿಕ್ಸ್ ಮಾಡ್ತೀವಿ. ರಾಜಕೀಯವಾಗಿ ಏನನ್ನ ಚಿಂತಾಮಣಿ ಬರೋದಿದೆಯಾ ಸರ್? ಇವಾಗ ಕೇಳಬೇಡಪ್ಪ, ಅದು ಇರೋರೆಲ್ಲ ಭಯ ಪಡ್ತಾರೆ. ಅಲ್ಲ ಸರ್, ರಾಜಕೀಯವಾಗಿ ಚಿಂತಾಮಣಿಗೆ ಎಂಟ್ರಿ ಕೊಡೋದಿದೆಯಾ? ಕೊಡ್ತೀನಿ, ನಿನ್ನೆ ಸ್ವಲ್ಪ ಲೇಟ್. ಇವಾಗ ಸದ್ಯಕ್ಕೆ ಊಟ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲ ಬಿರಿಯಾನಿ ಕೊಡ್ತೀನಿ. ಮಾಡೋಣ, ಅದಕ್ಕೆ ಬಂದಿರೋದು. ಸುಮ್ಮನೆ ಎಂಟ್ರಿ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲರೂ ಜನ ಹೆಂಗಿದೆ ನೋಡೋಣ. ಸಮಾಜ ಮುಂದುವರಿತ ನೆಕ್ಸ್ಟ್ ಎಲೆಕ್ಷನ್ ವೆಂಕಟೇಶ್ ರೆಡ್ಡಿನೇ ಯೋಚನೆ ಮಾಡೋಕ್ಕೆ. ಪಕ್ಷ ಗುರುತಿದ್ದಾರೆ, ಎಷ್ಟು ವರ್ಷ ಆಯ್ತು ಗುರುತಿದ್ದೀರಾ ಸರ್? ಬೇಡ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಬರೋದು. ಪಾಕಿಸ್ತಾನ ಯಾರನ್ನೂ ನಂಬಲ್ಲ, ಯಾವ ಲೀಡರ್ಗಳು ಸರಿ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಬರ್ತೀನಿ, ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ. ಹಿಂದೆ ರಾಜಕೀಯವಾಗಿ ಯಾರನ್ನ ಇದ್ದಾರ ಸರ್ ತಾವು ಇಲ್ಲಿ ಬರ್ಬೇಕಾದ್ರೆ? ನಾನೇ, ಹಿಂದೆ ಮುಂದೆ ಯಾರೂ ಇಲ್ಲ, ನಾನೇ. ಕೈ ಕೊಟ್ಟರು, ಅದಕ್ಕೆ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ಟೆ. ಇವಾಗ ಎಲ್ಲ ಫಿಕ್ಸ್ ಮಾಡ್ಕೊಂಬರ್ತೀವಿ ಕರೆಕ್ಟಾಗಿ ಪ್ಲ್ಯಾನ್. ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು, ಜನಗಳಿಗೆ ಏನು ಒಳ್ಳೆ ಕೆಲಸ ಮಾಡಬೇಕು. ಕೆಟ್ಟ ಕೆಲಸ ಅಂತ ಮಾಡಲ್ಲ, ಒಳ್ಳೆ ಕೆಲಸನೇ ಮಾಡೋದು. ಅಂದರೆ ಪೂರ್ವ ಯೋಜನೆ ಮೇಲೆ ನೀವು ನಿಲ್ಲೋದಕ್ಕೆ ಸಿದ್ಧರಾಗಿದ್ದೀರಿ ಸರ್? ಪೂರ್ವ ಯೋಜನೆ ಮಾಡಿಕೊಂಡು ಇವತ್ತಿಂದ ಏನಾದ್ರು ಸಮಾಜ ಸೇವೆ ಮುಂದುವರಿಸ್ತೀರ ಅಂತ? ಟ್ರಯಲ್ ಚಿಂತಾಮಣಿ ಲಾಸ್ಟ್ ಟೈಮ್ ಬಂದಾಗ ಟ್ರಯಲ್ ಇಲ್ದಿರ ಬಂದಿದ್ದೆ. ಟ್ರಯಲ್ ನೋಡಿಕೊಂಡು ಮ್ಯಾಚ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಆಮೇಲೆ ಇಳಿಯೋದು ಗಾಡಕ್ಕೆ. ನಾನು 22 ವರ್ಷ ಅವ್ನು ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗ್ತೇನೆ. ಅವನೆಲ್ಲಿ ಬರೋದು, ನಾನೇ ಬರೋದು. ಇನ್ನೇ ನಮ್ಗೆ ವಯಸ್ಸಿದೆ, ಇನ್ನೂ 43 ವರ್ಷ. 64. ಥ್ಯಾಂಕ್ ಯು.